ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ನಾನು ಪ್ರವೀಣ್ ದಾಸ್. ಸಮಸ್ತ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಎಂದಿನಂತೆ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ಮುಖಾಂತರವಾಗಿ ಸಮಗ್ರವಾದಂತಹ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇಂದು ಮಕರ ಸಂಕ್ರಾಂತಿ, ಹಾಗಾಗಿ ಮಕರ ಸಂಕ್ರಾಂತಿಯ ವಿಶೇಷತೆ, ಆಚರಣೆ ಮತ್ತು ಮಹತ್ವದ ಕುರಿತಾಗಿ ಮತ್ತು ವೈಜ್ಞಾನಿಕ ಹಿನ್ನೆಲೆ ಏನಿದೆ ಇದರ ಕುರಿತಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ ಎಲ್ಲರಿಗೂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಹೇಳ್ತಾರೆ. ಹೌದು ಗುರುಗಳೇ. ಸೊ ಹಾಗೆ ಆಲ್ರೆಡಿ ಪ್ರವೀಣಿ ಮೇಡಮ್ ಅವರು ಹೇಳ್ಬಿಟ್ಟಿದ್ದಾರೆ ವೈಜ್ಞಾನಿಕ ನಿಲುಗಟ್ಟು ಅಂತ. 2-3 ವಿಚಾರ ನಾವು ಹೇಳಕ್ಕೆ ಇಲ್ಲಿ ಇಷ್ಟಪಡ್ತೀವಿ. ಮೊದಲದಾಗಿ ಇವತ್ತು ವಿಶೇಷವಾಗಿ ಒಂದು ಮಂತ್ರವನ್ನ ಕೊಟ್ಬಿಡೋಣ. ಆಮೇಲೆ ಸೊ ಮಂತ್ರವನ್ನ ವಿಶೇಷವಾಗಿ ಆಮೇಲೆ ಹೇಳ್ತೀನಿ. ಆ ಮಂತ್ರದ ಶಕ್ತಿ ನೋಡಿ. ನಮಗೆ ಡಾಕ್ಟರ್ ಹತ್ರ ಹೋದ್ರೆ ಕಂಪ್ಲೀಟ್ ಪೌಷ್ಟಿಕ ಆಹಾರ ಅಂತ ಹೇಳ್ತಾರೆ. ಪೌಷ್ಟಿಕ ಆಹಾರದಲ್ಲಿ ಎಲ್ಲಾನು ಸೇರ್ಕೊಂಡಿರ್ಬೇಕು. ಬರೀ ಕಾರ್ಬೋಹೈಡ್ರೇಟ್ಸ್ ಒಂದೇ ಅಲ್ಲ, ವೈಟಮಿನ್ಸು, ಪೊಟ್ಯಾಷಿಯಂ ಇರಬೇಕು, ಐರನ್ ಕಂಟೆಂಟ್ ಇರಬೇಕು, ವಿಟಮಿನ್ ಎ ಬಿ ಸಿ ಡಿ ಝೆಡ್ ವರ್ಗೂ ಇರಬೇಕು. ಸೊ ಆ ರೀತಿ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ಹಬ್ಬಗಳು ಇದೆಯಲ್ಲ ಬಹಳ ವಿಶೇಷ. ನಮಗೆ ಪ್ರತಿದಿನನೂ ಹಬ್ಬನೇ. ನೀವು ನೋಡಿ ಬೇಕಾರೆ 360 ದಿವಸನೋ 65 ದಿವಸನೋ ಎಷ್ಟು ದಿವಸ ತಗೊಳ್ತೀರಾ, ದಿನಕ್ಕೊಂದು ಹಬ್ಬ ಇದೆ ನಮಗೆ. ಸೊ ನಮ್ಮ ಸನಾತನ ಧರ್ಮದ ವಿಶೇಷ ಏನು ಅಂತಂದ್ರೆ ಪ್ರತಿ ದಿವಸ ಎಂಜಾಯ್ ಮಾಡಿ ಅಂತ. ಹಬ್ಬಗಳು ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿ. ಮಾಡ್ತಕ್ಕಂಥ ಹಬ್ಬಗಳಲ್ಲಿ ಆರೋಗ್ಯನ ಸ್ವಲ್ಪ ನೋಡ್ಕೊಳ್ಳಿ. ಕಾಲಕ್ಕೆ ಬರ್ತಕ್ಕಂಥ ಆ ಒಂದು ಪ್ರಕೃತಿಯ ವಿಚಾರದಲ್ಲಿ ಚಳಿಗಾಲ ಮುಗಿದು ಈಗ ಬೇಸಿಗೆಗಾಲ ಪ್ರಾರಂಭವಾಗ್ತಕ್ಕಂಥದ್ದು. ಸ್ವಲ್ಪ ಡೇಸ್ ಸ್ವಲ್ಪ ಲಾಂಗರ್ ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಇಂಥ ಸಂದರ್ಭದಲ್ಲಿ ಆಹಾರವನ್ನ ತುಂಬಾ ಜನ ಎಳ್ಳನ್ನ ಸೇವನೆ ಮಾಡೋದು ತುಂಬಾ ಕಮ್ಮಿ. ಯಾವುದೇ ನೋಡಿ ಎಳ್ಳನ್ನ ಹೆಚ್ಚಾಗಿ ಎಲ್ಲೂ ಕೂಡ ಯೂಸ್ ಮಾಡಲ್ಲ. ಹೌದು, ತುಂಬಾ ಕಮ್ಮಿ ಒಂದು ವರ್ಷದಲ್ಲಿ ನೋಡಿದ್ರೆ. ಸೊ ಆದ್ರೆ ಆ ಎಳ್ಳಲ್ಲಿರ್ತಕ್ಕಂಥ ಒಂದು ಅಂಶ, ಆ ಒಂದು ಎಣ್ಣೆಯ ಅಂಶ, ಫಾಲಿಕ್ ಆಸಿಡ್ ಇರ್ತಕ್ಕಂಥದ್ದು ಕ್ಯಾನ್ಸರ್ ಕಣಗಳನ್ನ ಕೊಲ್ತಕ್ಕಂಥ ಒಂದು ಶಕ್ತಿ ಇದೆ ಅಂತ ಹೇಳಿ ನಮ್ಮ ವಿಚಾರ ಆಯುರ್ವೇದದಲ್ಲಿ ಹೇಳ್ತಾರೆ. ಸೊ ಅದ್ರ ಜೊತೆ ಬೆಲ್ಲದಲ್ಲಿ ಸ್ವಲ್ಪ ಐರನ್ ಕಂಟೆಂಟ್ ಜಾಸ್ತಿ ಇದೆ. ಸೊ ಹಾಗೆ ಅದ್ರ ಜೊತೆ ಕೊಬ್ಬರಿ ನಾವು ಹಾಕೊಳ್ತೀವಿ. ಹಾಗೆ ಒಂದು ಕಡಲೆಕಾಯಿ, ಅದರಲ್ಲೂ ಕೂಡ ಒಂದು ಶಕ್ತಿ ವರ್ಧಕ ಇರ್ತಕ್ಕಂಥದ್ದು. ಇವೆಲ್ಲ ಮಿಶ್ರಣ ಮಾಡಿದಾಗ ಒಂದು ಪವರ್ ಪೌಡರ್ ಅಂತ ನಾವು ಕರಿತೀವಿ. ಪವರ್ ಪೌಡರ್ ಇವತ್ತೇನಾಗ್ಬಿಟ್ಟಿದೆ, ಸಾಕಷ್ಟು ಜನ ಈ ಮಿಲ್ಲೆಟ್ ಹಿಂದೆ ಹೋಗಿರ್ತಕ್ಕಂಥದ್ದು, ಸಿರಿಧಾನ್ಯ ಅಂತ ಹೋಗಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆಗಿನ ಕಾಲದಿಂದನೂ ಕೂಡ ಮಿಲ್ಲೆಟ್ಸ್ ಅಂತ ಇದ್ದೇ ಇರ್ತಕ್ಕಂಥದ್ದು, ಸಿರಿಧಾನ್ಯ ಇರ್ತಕ್ಕಂಥದ್ದು ಇದೆ. ಆ ಸಿರಿಧಾನ್ಯ ಮಿಲ್ಲೆಟ್ಸ್ ಅಂದ್ರೆ ಆ ಒಂದು ಬೀಜ ಹಾಕಿದ್ರೆ ಅದು 1000ದಷ್ಟು ಆಗತ್ತಂತೆ. ಅದೇ ಮಿಲ್ಲೆಟ್ಸ್. ಮಿಲಿಯನ್ಸ್ ಗಟ್ಟಲೆ ಆಗದೆ ಮಿಲ್ಲೆಟ್ಸ್ ಅಂತ ಕರೆಯೋದಷ್ಟೇ. ಬಹಳ ಅದು ಸಿಂಪಲ್ ವರ್ಡ್ ಅದು. ಸೊ ಇವತ್ತು ವಿಶೇಷ ಏನು ಅಂತಂದ್ರೆ ತುಂಬಾ ಜನಕ್ಕೆ ಈ ಚಳಿಗಾಲದಲ್ಲಿ ಕೈಕಾಲೆಲ್ಲ ಇಟ್ಕೊಳ್ಳೋದು ಜಾಸ್ತಿ, ಫ್ಲೆಕ್ಸಿಬಿಲಿಟಿ ಕಮ್ಮಿ. ಹೇಗೆ ಒಂದು ಕೊಬ್ಬರಿ ಎಣ್ಣೆ ನಾವು ಚಳಿಗಾಲದಲ್ಲಿ ಇಟ್ಟಾಗ ಗಟ್ಟಿಯಾಗ್ಬಿಡುತ್ತೋ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೆಲವು ಸ್ವಲ್ಪ ಫ್ಲೂಯಿಡ್ಸ್ ಅಂತ ನಾವೇನ್ ಹೇಳ್ತೀವಿ, ಸ್ವಲ್ಪ ಅಲ್ಲಲ್ಲೇ ಸ್ಟಕ್ ಆಗ್ಬಿಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಬಹಳ ಕಮ್ಮಿ ಆಗುತ್ತೆ. ಹೈಯೆಸ್ಟ್ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಮಯನೇ ಡಿಸೆಂಬರ್ ಅಲ್ಲಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಚಳಿಗಾಲದಲ್ಲಿ ಹೆಚ್ಚಿನ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಮೂಲ ಕಾರಣನೇ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಇರ್ತಕ್ಕಂಥದ್ದು. ನಮ್ಮ ಆಹಾರ ಪದ್ಧತಿಯಲ್ಲಿ ಆ ಬ್ಲಡ್ ಸರ್ಕ್ಯುಲೇಷನ್ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದು ಹಬ್ಬಗಳನ್ನ ಮಾಡಿಕೊಂಡು ಆರೋಗ್ಯ ಪದಾರ್ಥವನ್ನ ತಗೊಳ್ತಕ್ಕಂಥದ್ದು ವಿಶೇಷ. ಅದ್ರ ಜೊತೆ ನಾವು ಇವತ್ತು ಪೊಂಗಲ್ ಮಾಡ್ತೀವಿ. ಪೊಂಗಲ್ ಕೂಡ ಹುಗ್ಗಿ ಅಂತ ಕರೀತಾರೆ ಕೆಲವು. ಸೊ ಅದು ಬಹಳ ವಿಶೇಷ. ಅಂದ್ರೆ ನಮ್ಮ ಈ ಒಂದು ಹೊಟ್ಟೆ ಬರ್ತಕ್ಕಂಥ ಒಂದು ಆಸಿಡ್ ಇರ್ತಕ್ಕಂಥದ್ದು, ಬೈಲ್ ಜ್ಯೂಸ್ ಅಂತ ಏನಿರ್ತೀವಿ, ಅದನ್ನ ತುಂಬಾ ಕೋಲ್ಡ್ ಮಾಡುತ್ತೆ.
ತುಂಬಾ ಒಂಥರ ತಂಪು ಮಾಡುತ್ತೆ. ಹ್ಮ್ 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 ಸೊ ಅಸಿಡಿಟಿ ಯಾವಾಗ ನಮಗೆ ಹೆಚ್ಚಾಗ್ತಕ್ಕಂಥದ್ದು ಅವಾಗೆಲ್ಲ ದೇಹದಲ್ಲಿ ಬರ್ತಕ್ಕಂಥ ಬಾಯಿಲ್ಸ್, ಸ್ಕಿನ್ ಅಲ್ಲಿ ಬರ್ತಕ್ಕಂಥ ರ್ಯಾಷಸ್ ಎಲ್ಲ ಹೆಚ್ಚಾಗುತ್ತೆ. ಅಂದ್ರೆ ಆಸಿಡ್ ಎಲ್ಲ ಹೋಗಿ ಬ್ಲಡ್ ಒಳಗೆ ಹೋಗಿ ಸ್ಕಿನ್ ಮೇಲೆ ಎರಪ್ಟ್ ಆಗ್ತಕ್ಕಂಥದ್ದು. ಓಕೆ. ಸೊ ಅಲ್ಲಿ ಪೊಂಗಲ್ ಬಹಳ ನಮಗೆ ವಿಶೇಷ ಆಗ್ತಕ್ಕಂಥದ್ದು. ಯಾಕಂದ್ರೆ ಈಗ ನಮಗೆ ಡೇಸ್ ಲಾಂಗರ್ ಬರೋದ್ರಿಂದ ಅದಕ್ಕೆ ಪ್ರಿಪೇರ್ ಆಗ್ತಕ್ಕಂಥದ್ದು ಬರುತ್ತೆ. ಹ್ಮ್ ಇವೆಲ್ಲ ನಾವು ನೋಡಿದ್ರೆ ಮಕರ ಸಂಕ್ರಾಂತಿ ಆರೋಗ್ಯದ ಸಂಕ್ರಾಂತಿ ಅಂತ ಹೇಳ್ತೀವಿ ನಾವು ಹೊರತು, ಖಂಡಿತ. ಮಕರಕ್ಕೆ ಸೂರ್ಯ ಪ್ರವೇಶ ಆಗಿದ್ದಾರೆ, ಅವ್ರವ್ರು ಹೋಗ್ತಾ ಇರ್ತಾರೆ. ನಮ್ಮ ಜೀವನದಲ್ಲಿ ಏನ್ ಬದಲಾವಣೆ ಆಯ್ತು, ನನ್ನಲ್ಲಿ ಏನ್ ಬದಲಾವಣೆ ಆಯ್ತು ಅಂತಂದ್ರೆ ಆರೋಗ್ಯದ ಕ್ರಾಂತಿ ಸಂಕ್ರಾಂತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ವಿಶೇಷ ಏನು ಅಂತಂದ್ರೆ ಈಗ ಒಂದು ಇಂಪಾರ್ಟೆಂಟ್ ಇದು ಅಂತಂದ್ರೆ ಯಾವಾಗ ಸೂರ್ಯ ಮಕರ ರಾಶಿ ಪ್ರವೇಶ ಆಗ್ತಾನೆ, ಸೂರ್ಯನಿಗೆ ಇವತ್ತು ಅಟ್ಲೀಸ್ಟ್ ಒಂದು ಹಾಫ್ ಎನ್ ಅವರ್ ಸೂರ್ಯನ ಹತ್ರ ಕುತ್ಕೊಳ್ಳೋದು, ಪ್ರತಿ ದಿವಸ ಕುತ್ಕೊಂಡ್ರೆ ಬಹಳ ಒಳ್ಳೇದು. ವೈಟಮಿನ್ ಡಿ ಸ್ವಲ್ಪ ಹೆಚ್ಚಾಗಿ ಬರುತ್ತೆ, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಅಟ್ಲೀಸ್ಟ್ ಇವತ್ತಿನ ವಿಚಾರದಲ್ಲಿ ಆ ಸೂರ್ಯನ ಕಡೆ ಮುಖ ಮಾಡಿ ಒಂದು 5 ನಿಮಿಷ ಆದ್ರೂ ಸ್ವಲ್ಪ ಮುಖ ಮಾಡಿ ಕುತ್ಕೊಂಡ್ರೆ ಒಳ್ಳೇದು. ಇವತ್ತೆಲ್ಲ AC ಹಾಕ್ಬಿಟ್ಟು ಎಲ್ಲ ರೂಮ್ ಒಳಗಡೆ ಕುತ್ಕೊಂಡು ಮಕರ ಸಂಕ್ರಾಂತಿ ಸ್ವಲ್ಪ ನೇಚರ್ ಕಡೆ ಹೋಗ್ಬೇಕು ಅಂದ್ರೆ ನಮ್ಗೆ ಆರೋಗ್ಯನೂ ಇಂಪಾರ್ಟೆಂಟ್. ಅದ್ರ ಜೊತೆ ಇವತ್ತು ಕಬ್ಬು, ಅದನ್ನು ಕೂಡ ಶಕ್ತಿಯಾಗಿರ್ತಕ್ಕಂಥದ್ದು, ಶಕ್ತಿ ಕೊಡ್ತಕ್ಕಂಥದ್ದು. ಅದ್ರ ಜೊತೆ ಕಳೆಕಾಯಿ ತಿಂತೀವಿ, ಅವರೆಕಾಯಿ ಸೀಸನ್ ಬೇರೆ, ಎಲ್ಲವೂ ಕೂಡ ನಮಗೆ ಎನರ್ಜಿ ಕೊಡ್ತಕ್ಕಂಥದ್ದು ಇರುತ್ತೆ. ಆದ್ರೆ ಇದೆಲ್ಲ ಯಾವಾಗಿತ್ತು ಅಂದ್ರೆ ಕೃಷಿ ಭೂಮಿ ಇದ್ದಾಗ ಇದೆಲ್ಲ ಸ್ವಲ್ಪ ಅನುಕೂಲ ಇತ್ತು. ಇವತ್ತೇನಾಗ್ಬಿಟ್ಟಿದೆ, ಹಬ್ಬಕ್ಕೆಲ್ಲ ತಿಂತಾ ಇದೀವಿ, ತಿಂದಿದ್ದು ಎಕ್ಸಸ್ ಆಗ್ತಾ ಇದೆ. ಸೊ ಎಕ್ಸಸೈಸ್ ಇಲ್ಲದೆ ಹೋದ್ರೆ ಕಷ್ಟ. ಸೊ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್, ಓಡಾಟ ವೆರಿ ಇಂಪಾರ್ಟೆಂಟ್. ಏನ್ ನಾವು ಪ್ರಕೃತಿಯಿಂದ ಕಲಿಬೇಕು ಅಂತಂದ್ರೆ ಪ್ರತಿಯೊಂದು ಕೂಡ ಮೋಷನ್ ಅಲ್ಲಿ ಇದೆ, ಅಂದ್ರೆ ಎಲ್ಲ ಮೂವ್ ಆಗ್ತಾ ಇದೆ. ದೇಹದಲ್ಲೂ ಕೂಡ ರಕ್ತ ಮೂವ್ ಆಗ್ತಾ ಇರಬೇಕು, ದೇಹದಲ್ಲಿ ಕೂಡ ಹಾರ್ಟ್ ಕೂಡ ಬೀಟ್ ಆಗ್ತಾ ಇರಬೇಕು. ಸೊ ಈ ತರ ನಾವು ನೋಡ್ತಾ ಹೋಗ್ತಾ ಇದ್ರೆ ಮೂವ್ಮೆಂಟ್ ಅಲ್ಲಿ ಇದ್ರೆ ಮಾತ್ರ ನಾವು ಜೀವನದಲ್ಲಿ. ಯಾರಾದ್ರೂ ಮೂವ್ಮೆಂಟ್ ಅಲ್ಲಿ ಹೋದಪ್ಪ ಅವನು ನಿಂತಿದ್ದಾನೆ, ಎಲ್ಲ ಶವ ಆಗಿದ್ದಾನೆ. ಶವ ಅಂದ್ರೆ ಮೂವ್ಮೆಂಟ್ ಇಲ್ಲದೆ ಇರ್ತಕ್ಕಂಥದ್ದು. ಸೊ ಮೂವ್ಮೆಂಟ್ ಅಲ್ಲಿ ಇರಬೇಕು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಬೇಕು, ಆರೋಗ್ಯ. ಸೊ ಈ ಹಬ್ಬ ಅತಿ ಹೆಚ್ಚಾಗಿ ಆರೋಗ್ಯವನ್ನ ಹೇಳುತ್ತೆ ಅನ್ನೋದಕ್ಕೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನ ಇವತ್ತು ಹೇಳ್ಬೇಕಾಗತ್ತೆ. ಇವತ್ತು ಮಂತ್ರ ಬಂದ್ಬಿಟ್ಟು ವಿಶೇಷ ಅಂದ್ರೆ ನೀವು ದೇವರ ಪೂಜೆ ಎಲ್ಲ ಆದ ನಂತರ 108 ಬಾರಿ ಈ ಮಂತ್ರವನ್ನ ಪಠನೆ ಮಾಡಿದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಆ ಮಂತ್ರ ಇಲ್ಲಿ ಸ್ಕ್ರೀನ್ ಮೇಲೆ ಬಂದಿದೆ ನೋಡಿ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಜಸ್ಟ್ 108 ಬಾರಿ ಪಠನೆ ಮಾಡಿ ಮೈಯಲ್ಲಿರ್ತಕ್ಕಂಥ ಒಂದು ಏನು ರೋಗ ಇರ್ತಕ್ಕಂಥದ್ದೆಲ್ಲ ಸ್ವಲ್ಪ ಶಮನ ಆಗುತ್ತೆ ಈ ಮಂತ್ರದಿಂದ. ಮಂತ್ರದಲ್ಲಿ ಆ ಶಕ್ತಿ ಖಂಡಿತ ಇದೆ. ವೈಜ್ಞಾನಿಕ ವಿಚಾರದಲ್ಲಿ ನಾವು ನೋಡಬೇಕು ಅಂದ್ರೆ ಹೆಚ್ಚಾಗಿ ಈ ಫ್ರೀಕ್ವೆನ್ಸಿ ಅಂತ ನಾವು ಕರಿತೀವಿ, ಕಂಪನಾಂಕಗಳಂತ ಕರಿತೀವಿ. ಕೀಮೋಥೆರಪಿ ಕೊಡ್ತಾರೆ, ಅದ್ರಲ್ಲಿ ಬರ್ತಕ್ಕಂಥದ್ದು ಬರೀ ಫ್ರೀಕ್ವೆನ್ಸಿ ಅಷ್ಟೇ. ಈ ಮಂತ್ರ ಹೇಳಿದಾಗ ಆ ಉಚ್ಚಾರಣೆ ಆಗ್ತಕ್ಕಂಥ ಶಬ್ದ ಮೈಯಲ್ಲಿ ಕಂಪನಾಂಕ ಉಂಟಾಗಿ ಅನೇಕ ವಿಧವಾಗಿರ್ತಕ್ಕಂಥ ನಿಮಗೆ ರೋಗ ಇರ್ತಕ್ಕಂಥದಕ್ಕೆಲ್ಲ ಒಂದು ಶಕ್ತಿ ಕೊಡ್ತಕ್ಕಂಥದ್ದು, ರೋಗ ನಿರೋಧಕ ಶಕ್ತಿಯ ಮಂತ್ರ ಅಂತ ಹೇಳ್ತೀವಿ. ಓಂ ಗೃಣಿ ಅನ್ನೋದಾಗ ಆ ಗೃಣಿ ಅನ್ನೋದು ನಮ್ಮ ಮೈಯಲ್ಲಿ ವೈಬ್ರೇಷನ್ ಆಗುತ್ತೆ. ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಪ್ರತಿಯೊಂದು ನಾನು ಅವಾಗಲೇ ಹೇಳ್ದಂಗೆ ನಾವೆಲ್ಲ ಫ್ರೀಕ್ವೆನ್ಸಿಲಿ ಇರ್ತೀವಿ, ವೈಬ್ರೇಷನ್ ಇರ್ತೀವಿ, ನಮ್ಮ ಮೋಷನಲ್ಲಿ ಇರಬೇಕು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದ್ದರೆ ಯಾವ ಕಾಯಿಲೆನೂ ಇರಲ್ಲ. ಇವತ್ತು ಕಾಲು ನೋವು, ಮಂಡಿ ನೋವು ಅಂತ ಓಡ್ತಾ ಇರ್ತಾರೆ ಎಲ್ಲದಕ್ಕೂ. ಚಿಕಿತ್ಸೆ ಆಯಿತು ಅಂತ ಎಲ್ಲ ಚೆನ್ನಾಗಾಯ್ತು ಅಂತ ಹೇಳ್ತಾರೆ. ಅಲ್ಲೇನು ಮಾಡ್ತಾರೆ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಫಸ್ಟ್ ಚೆನ್ನಾಗಿ ಮಾಡಿಸಿರ್ತಾರೆ, ಅದ್ರ ಜೊತೆಗೆ ಬ್ಲಡ್ ತಿನ್ನಾಗ್ತಕ್ಕಂಥದ್ದು ಅಥವಾ ಬ್ಲಡ್ ಮೂವ್ಮೆಂಟ್ ಆಗ್ತಕ್ಕಂಥದ್ದು ಕೊಡ್ತಾರೆ. ಈ ಮಂತ್ರನೂ ಕೂಡ ನಾವು ಹೇಳ್ತಾ ಇದ್ದಾಗ ಏನು ನಮ್ಗೇನು ಖರ್ಚೇನಿಲ್ಲ. ಮಂತ್ರ ಹೇಳಕ್ಕೆ ಏನು ಖರ್ಚಾಗುತ್ತೆ, ಏನು ₹1 ಏನಿಲ್ಲ. ಹಾಗೆ ನಮ್ಮ ಬಾಡಿ ಇರ್ತಕ್ಕಂಥ ಫ್ಯಾಟು ಕರಗುತ್ತೆ. ಸುಮ್ಮನೆ ಸೈಲೆಂಟ್ ಆಗಿ ಟಿವಿ ನೋಡ್ಕೊಂಡು ಕುತ್ಕೊಳ್ಳೋ ಬದಲು ಮಂತ್ರ ಪಠನೆ ಮಾಡ್ತಾ ಇದ್ರೆ ಸ್ವಲ್ಪ ಬಾಯಿ ಆಕ್ಷನ್ ಆಗುತ್ತೆ. ಇಲ್ಲಿ ಬಾಯಲ್ಲಿ ಇರ್ತಕ್ಕಂಥ ಇಲ್ಲೆಲ್ಲ ಇರ್ತಕ್ಕಂಥ ಫ್ಯಾಟ್ ಎಲ್ಲ ಕಮ್ಮಿ ಆಗುತ್ತೆ, ಡಬಲ್ ಚಿನ್ನೂ ಕಮ್ಮಿ ಆಗುತ್ತೆ. ಸೊ ಅಂತ ವಿಶೇಷವಾಗಿರ್ತಕ್ಕಂಥ ಒಂದು ಮಾತಾಡ್ತಾ ಇರ್ಬೇಕು ಯಾವಾಗ್ಲೂ. ಸೊ ಮಾತಾಡ್ತಾ ಅದೇನು ಬಾಯಿ ಬಿದ್ದೋಗಲ್ಲ. ಲಾಸ್ಟ್ ಅಲ್ಲಿ ಜೀವನದಲ್ಲಿ ಮನುಷ್ಯ ಹೋಗೋ ಟೈಮಲ್ಲಿ ಬಿದ್ದೋಗೋದು ಒಂದೇ ಒಂದಂತೆ, ಬಾಯಿ ಅಂತೆ. ಅಲ್ಲಿವರೆಗೂ ಅವನಿಗೆ ಬಾಯಿ ಆಕ್ಟಿವ್ ಇರುತ್ತೆ. ಹುಟ್ಟದಾಗ್ಲಿಂದ ಸಾಯೋವರೆಗೂ ಆಕ್ಟಿವ್ ಇರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥದ್ದು ಅಂತಂದ್ರೆ ನಾಲಿಗೆ ಒಂದೇ. ಎಲ್ಲದಕ್ಕೂ ವಯಸ್ಸಾಗತ್ತಂತೆ, ನಾಲಿಗೆಗೆ ವಯಸ್ಸಾಗಲ್ವಂತೆ. ಅದೇ ವಿಶೇಷ. ಬೈಯಕ್ಕಾರು ಬೇಕಲ್ಲ, ಬೈಯಕ್ಕಾರು ಬೇಕು, ಹೊಗಳಕ್ಕಾರು ಬೇಕು, ತೆಗಳಕ್ಕಾರು ಬೇಕು, ರುಚಿಗಾದ್ರೂ ಬೇಕು. ಎಂತ ವಯಸ್ಸಾಗಿರೋದ್ ಇದರಲ್ಲಿ ಇದ್ರು ಕೂಡ, ಹಾಸ್ಪಿಟ್ಲ್ ಇದ್ರು ಕೂಡ, ತಗೊಂಬರಪ್ಪ ಹೊಟ್ಟೆ ಹಸ್ತಾ ಇದೆ, ನಾಲ್ಗೆ ರುಚಿ ಏನಿಲ್ಲ, ಒಂದ್ ಸ್ವಲ್ಪ ಏನಾರು ತಗೊಂಬ, ಮಸಾಲೆ ದೋಸೆ ಯಾರು ತಿನ್ಬಿಟ್ಟು ಸಾಯೋಣ ಅಂತ ಹೇಳ್ತಕ್ಕಂಥ ಒಂದು ವಿಚಾರ. ಸೊ ನಾಲ್ಗೆ ಇಸ್ ದಿ ಲಾಸ್ಟ್ ಇದು ವಿಚ್ ವಿಲ್ ನೆವರ್ ಏನಂತಾರೆ ಏಜ್ ಅಂತ ಕರೀತಾರೆ. ಸೊ ಅಂತ ವಿಚಾರದಲ್ಲಿ ನಾವು ಆಕ್ಷನ್ ಅಲ್ಲೇ ಇರ್ಬೇಕು ಯಾವಾಗ್ಲೂ ಕೂಡ. ಆಕ್ಷನ್, ಬಾಯಲ್ಲಿ ಆಕ್ಷನ್ ಇರ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು ಮಾಡಿದ್ರೆ ಸೊ ಈ ಚಿನ್ನೆಲ್ಲ ಸ್ವಲ್ಪ ಕರಗುತ್ತೆ, ಸ್ವಲ್ಪ ಚೆನ್ನಾಗಿ ಡಬಲ್ ಚಿನ್ ಬರೋದಿಲ್ಲ ಮಾತಾಡ್ತಾ.
ಹಲ್ಲು ಸ್ಟ್ರಾಂಗ್ ಆಗುತ್ತೆ, ಮಾತಾಡ್ತಾ ಇರ್ಬೇಕು. ಯಾರಾದ್ರೂ ಎಲ್ಲ ಫಂಕ್ಷನ್ ಹೋದ್ ಹಿಂಗೇ ಕೂತಿರ್ತಾರೆ, ಮಾತಾಡ್ರಿ, ಮಾತಾಡಿದಾಗ ಆರೋಗ್ಯನೂ ಇರುತ್ತೆ, ಇನ್ನೊಬ್ರು ನಿಮ್ಮನ್ನ ಚೆನ್ನಾಗಿ ಆರೈಸ್ತಾರೆ, ಸಂತೋಷನೂ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಈ ಮಂತ್ರವನ್ನ ದಯವಿಟ್ಟು ಇವತ್ತು ಪಠನೆ ಮಾಡಿ, ತೊಂದರೆ ಇಲ್ಲ. ಸೊ ಆಲ್ರೆಡಿ ಬೆಳಿಗ್ಗೆನೆ ಪೂಜೆ ಆಗೋಗಿದೆ ಸರ್, ತೊಂದರೆ ಇಲ್ಲ ರೀ, ಮಂತ್ರ ಹೇಳಕ್ಕೆ ಏನ್ ಟೈಮು. ಅಂದ್ರೆ ಗುರುಗಳೇ ಇದನ್ನ ಇವತ್ತು ಮಾತ್ರ ನಾವು ಹೇಳ್ಬೇಕಾ? ಪ್ರತಿ ದಿವಸ ಹೇಳಿದ್ರು ಒಳ್ಳೇದೇ. ಇದು ಸೂರ್ಯನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ. ಆ ಗೃಣಿ ಅಂತಕ್ಕಂಥದ್ದು ಒಂದು ಬೀಜ ಮಂತ್ರ, ಹಾರ್ಟ್ಗೆ ಬಹಳ ಒಳ್ಳೇದಾಗುತ್ತೆ. ಆ ಗೃಣಿ ಅಂತ ಹೇಳಿದಾಗ ಹಾರ್ಟ್ ವೈಬ್ರೇಟ್ ಆಗುತ್ತೆ. ಅದು ಗೃಣಿ 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 ಅಂತ. ಅದು ನಾನು ಸಿಂಪಲ್ ಗಾ ಹಾಕಿದ್ದೀನಿ, ಆಕ್ಚುಲಿ ದೊಡ್ಡ ಗಾ ಹಾಕ್ತಿವಿ ಆಕ್ಚುಲಿ ಕನ್ನಡದಲ್ಲಿ. ಸಾಮಾನ್ಯವಾಗಿ ಏನಾಗುತ್ತೆ, ಇವಾಗೆಲ್ಲ ಕಂಗ್ಲಿಷ್ ಕಲ್ತು ಬಿಟ್ಟಿದ್ದಾರೆ ಎಲ್ಲ, ಇಂಗ್ಲಿಷ್ ಹೋಗಿ ಕಂಗ್ಲಿಷ್ ಆಗ್ಬಿಟ್ಟಿದೆ. ಸೊ ಕಂಗ್ಲಿಷ್ ಕಾರಣದಿಂದ ನಾವಲ್ಲಿ ಗಾನ ದೊಡ್ಡ ಗಾ ಬರ್ದಿಲ್ಲ, ನಾರ್ಮಲ್ ಗ್ರಾ ಬರ್ದಿದ್ದೀನಿ, ವೈಬ್ರೇಷನ್ ಸೇಮೇ ಬರುತ್ತೆ ಅಂತ ಅದನ್ನ ನಾನು ಹಾಕ್ಸಿದೀನಿ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಇಲ್ಲ ನಾನು ಹೇಳಕ್ಕಾಗಲ್ಲ ಅಂದ್ರೆ 108 ಸತಿ ಪಠನೆ ಮಾಡಿ. 108 ಟೈಮ್ಸ್. ಏನಕ್ಕೆ ಅಂದ್ರೆ ನಮ್ಮ ದೇಹದಲ್ಲಿ 108 ನಾಡಿ ಇರುತ್ತೆ, ಮರ್ಮಸ್ಥಾನ ಅಂತ ಕರಿತೀವಿ. ಆ 108 ನಾಡಿಗೆ ಮಿಡಿತಕ್ಕೆ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಹೇಳಿ ಪಠನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಗುರುಗಳೇ, ಇನ್ನು ಗುರುಗಳೇ ಇದನ್ನ ಇವತ್ತು ಮಾತ್ರ ಅಲ್ಲ, ಪ್ರತಿದಿನವೂ ಕೂಡ ಇದನ್ನ ಪಠಣೆ ಮಾಡಬಹುದು ಅಂತ ಖಂಡಿತ ಪಠನೆ ಮಾಡ್ಬೋದು, ಖಂಡಿತ ಪಠನೆ ಮಾಡ್ಬೋದು. ಯಾವುದೇ ರೀತಿಯಲ್ಲಿ ಏನು ತೊಂದರೆ ಆಗದೆ ಇರತಕ್ಕಂತ ಒಂದು ವಿಚಾರ. ಅಂದ್ರೆ ಇದು ಸೂರ್ಯೋದಯದ ಸಮಯದಲ್ಲಿಯೇ ಮಾಡ್ಬೇಕು, ಆ ಥರದ್ದು ಏನಾದ್ರು ಇದೆಯಾ ಅಂತ? ಆಕ್ಚುಲಿ ಇವತ್ತು ತುಂಬಾ ಜನ ಈ ಯೋಗಾಸನ ಮಾಡ್ತಾರೆ. ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರ ಮಾಡೋದು ವಾಡಿಕೆ. 12 ಮಂತ್ರಗಳನ್ನ ಹೇಳ್ತಾರೆ. ಓಂ ಸೂರ್ಯಾಯ ನಮಃ, ಓಂ ಮಿತ್ರಾಯ ನಮಃ ಅಂತ ಎಲ್ಲ ಹೇಳ್ಕೊಂಡು 12 ಸೂರ್ಯಗಳನ್ನ ಹೇಳ್ತಾರೆ. ಅದರಲ್ಲಿ ಅನೇಕ ವಿಚಾರಗಳಲ್ಲಿ ನಮಗೆ ಅತ್ಯಂತ ಸ್ವಲ್ಪ ಒಂದು ಏನಂತಾರೆ, ಒಂದು ಸ್ಟ್ರಾಂಗ್ ಮಂತ್ರ ಅಂತಂದಾಗ ಸೂರ್ಯನಿಗೆ ಈ ಗೃಣಿ ಅಂತಕ್ಕಂಥದ್ದು ಬಹಳ ವಿಶೇಷ. ಈಗ ನಾವ್ ಯಾರಾದ್ರೂ ಕರೆದಾಗ ಶ್ರೀಯುತ ಅಂತ ಕರೆದಾಗ ಅವ್ರಿಗೆ ಯಾರೋ ರಮೇಶ್ ಅಂತ ಇರ್ತಾರೆ, ರಮೇಶ್ ಸ್ಟೇಜ್ ಮೇಲೆ ಬನ್ನಿ, ಅವ್ರಿಗೆ ಒಂಥರ ಆಗತ್ತೆ, ಏನು ರಮೇಶ್ ಅಂತ ಕರೀತಾರೆ, ಶ್ರೀಯುತ ರಮೇಶ್ ಅವರು ಅಂತ ಅದೆಲ್ಲ ಬರುತ್ತಲ್ಲ, ಅವಾಗ ಅವ್ರಿಗೆ ಕಿವಿಗೆ ಇಂಪು. ಅದಕ್ಕೆ ಗೃಣಿ ಅಂತಕ್ಕಂಥದ್ದು ಬಹಳ ಇಂಪಾಗಿರ್ತಕ್ಕಂಥದ್ದು ಅಂತ ಬರುತ್ತೆ. ಪ್ರತಿಯೊಂದು ಕೂಡ ಒಂದು ವೇವ್ ಲೆಂತ್ ಇದೆ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ಈಗ ನಾವು ಸೈನ್ಸ್ನ ನಾವು ತಗೊಂಡಾಗ ಆ ಸೈನ್ಸ್ ಅಲ್ಲಿ ನಮಗೆ ಬಹಳ ವಿಶೇಷ ಏನು ಅಂತಂದ್ರೆ, ಪ್ರತಿಯೊಂದು ಗ್ರಹನು ರೊಟೇಟ್ ಆಗ್ತಾ ಇದೆ ಅಂದ್ರೆ ಅದಕ್ಕೊಂದು ಎನರ್ಜಿ ಇದೆ. ಈಗ ಭೂಮಿ ಸುತ್ತಾ ಇದೆ, ಭೂಮಿ ಸುತ್ತದಲ್ಲೇ ಎನರ್ಜಿ ಇದೆಯಾ? ಈಗ ಏನ್ ಬೇಡ, ಒಂದು ಗ್ರೈಂಡರ್ ತಗೊಳ್ಳಿ, ದೊಡ್ಡ ಗ್ರೈಂಡರ್, ಅದು ಸುಮ್ಮನೆ ಹಂಗೆ ಇದ್ರೆ ನಿಮ್ಗೆ ಏನು ಮುಟ್ಟಿದ್ರೆ ಏನು ಅನ್ಸಲ್ಲ. ನೀವು ಗ್ರೈಂಡರ್ನ ರುಬ್ಬಾದ್ಮೇಲೆ ನೋಡಿ, ನೋಡಿ ಬಿಸಿ ಇರುತ್ತೆ, ಅಂದ್ರೆ ಎನರ್ಜಿ ಡೆವಲಪ್ ಆಗಿದೆ. ಯಾರ್ಯಾರು ಸ್ವಲ್ಪ ಹಳೆ ಕಾಲದ ಗ್ರೈಂಡರ್ ಇಟ್ಕೊಂಡಿದ್ದಾರೆ, ಅಥವಾ ಮಿಕ್ಸಿನೇ ತಗೊಳ್ಳಿ, ಮಿಕ್ಸಿ ಏನಾದ್ರು ನೀವು ಹಾಕ್ಬಿಟ್ಟು ಆದ್ಮೇಲೆ ಅದು ಮುಟ್ಟಿ ಬಿಸಿ ಆಗ್ಬಿಟ್ಟಿರುತ್ತೆ. ಸೊ ಅಲ್ಲಿ ಯಾವುದೇ ಒಂದು ರೊಟೇಷನ್ ಆದಾಗ ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಆ ಎನರ್ಜಿ ಕನ್ವರ್ಟ್ಸ್ ಟು ಹೀಟ್. ಸೊ ಹಾಗೆ ನಮ್ಮ ಸೂರ್ಯ ಗ್ರಹಮಂಡಲದಲ್ಲ ತಗೊಳ್ಳಿ, ಸೌರಮಂಡಲ ತಗೊಳ್ಳಿ, ಅಥವಾ ನಮ್ಮ ಬ್ರಹ್ಮಾಂಡದಲ್ಲಿ ತಗೊಳ್ಳಿ, ಎಲ್ಲಾನು ಕೂಡ ವೈಬ್ರೇಟ್ ಆಗ್ತಾನೆ ಇದೆ. ಯಾವುದು ತಣ್ಣಗಿಲ್ಲ, ಆಕ್ಟಿವ್ ಅಲ್ಲೇ ಇದೆ. ಸೊ ಆಕ್ಟಿವ್ ಅಲ್ಲಿ ಇದ್ದಾಗ ನಾವು ಆಕ್ಟಿವ್ ಅಲ್ಲಿ ಇರ್ಬೇಕು ಅಂತಂದ್ರೆ ನಾವು ಮಾತಾಡ್ತಾ ಇರ್ಬೇಕು. ನಾವು ಸುಮ್ಮನೆ ಇದ್ದು ಅಂತಂದ್ರೆ ಸುಮ್ಮನೆ ಬ್ಲಡ್ ಇದು ಹಾರ್ಟ್ ಪಂಪ್ ಮಾಡ್ತಾ ಇರುತ್ತೆ ಅಷ್ಟೇ. ನಾವು ಆಕ್ಷನ್ ಅಲ್ಲಿ ಇದ್ರೆ ಬೇಗ ಡೈಜೆಸ್ಟ್ ಆಗುತ್ತೆ. ತುಂಬಾ ಜನ ಈ ಮಾತಾಡ್ತಾ ಇರೋರು ನೋಡಿ ಬೇಗ ಹೊಟ್ಟೆ ಎಸಿಯುತ್ತೆ. ಇವು ಮಾತಾಡಿ ಸುಸ್ತಾಯ್ತು, ಯಾಕೆ ಹೊಟ್ಟೆ ಎಸಿತಾ ಇದೆ ಅಂತ ಅಂದ್ರೆ ಈ ಬಾಡಿ ಎನರ್ಜಿ ಇಲ್ಲಿ ಹೋಗಿ ಡೈಜೆಷನ್ ಪವರ್ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಸುಮ್ನೆ ಖಾಲಿ ಕೂತಿರೋ ನನ್ಗೆ ಯಾರ ಜೊತೆನೂ ಇಲ್ಲ ಮಾತಾಡಕ್ಕೆ, ಒಬ್ರು ಇಲ್ಲ ಮಾತಾಡಕ್ಕೆ, ಕೆಲಸ ಮಾಡಯ್ಯ, ಯಾರಿಲ್ವೇನಯ್ಯ, ಮಂತ್ರ ಹೇಳಯ್ಯ ನೀನು, ಮಾತಾಡೋದು ಕೂಡ ಒಂದು ಎಕ್ಸರ್ಸೈಸ್ ಅಂತ. ಡೆಫಿನೆಟ್ಲಿ ಮಾತು, ಆ ಮಾತು ಸರಿಯಾಗಿರ್ಬೇಕು ಅಂತ ಹೇಳ್ತಾರೆ. ಅದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳಿದಾರೆ. ಅಲ್ಲಿ ಒಳ್ಳೇದು ಅಂತ ಸೇರಿಸಿದ್ದಾರೆ ನೋಡಿ. ಮಾತು ಇದೆ, ಅಲ್ಲಿ ಒಳ್ಳೇದು ಇದೆ. ಸುಮ್ನೆ ಯಾರ್ಯಾರ ಬಗ್ಗೆನೋ ಹರಟೆ ಹೊಡಿಯೋದು ಬೇಡ, ಇನ್ನೊಬ್ಬರ ಬಗ್ಗೆ ಕಾಲೆಳೆಯೋತಕ್ಕಂತ ಮಾತು ಬೇಡ. ಯಾಕಂದ್ರೆ ಜನಗಳು ಸಿಕ್ಕಿದ್ರೆ ನೀನ್ ಹೆಂಗಿದ್ಯಾ, ನಾನ್ ಹೆಂಗಿದ್ಯಾ, ಓಕೆ ನಿಂದ ಹೆಂಗಿದೆ, ನಮ್ದು ಹೆಂಗಿದೆ ಅಂತ ಎಲ್ಲ ಮುಗಿದಾದ್ಮೇಲೆ ಅವ್ರದ್ದು ಹೆಂಗಿದೆ, ಇವ್ರದ್ದು ಹೆಂಗಿದೆ, ಅವ್ರದ್ದು ಹೆಂಗಿದೆ, ಅವ್ರು ಹಿಂಗೆ, ಇವ್ರು ಹಿಂಗೆ, ಮೂರನೇದು ಕೊಟ್ಟೋಗುತ್ತೆ. ಯಾರದೇ ಡಿಸ್ಕಷನ್ ಫಸ್ಟ್ ಅವ್ರದ್ದು ಪರ್ಸನಲ್ 20% ಆದ್ರೆ 80% ಬೇರೆಯವ್ರದೇ ಇರುತ್ತೆ. ಆ ಬೇರೆಯವ್ರದ್ದು ಅವ್ರವ್ರ ಜೀವನ ಅವ್ರವ್ರದ್ದು. ಅವಾಗೇನಾಗುತ್ತೆ, ನಮಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಒಳ್ಳೆ ವಿಚಾರ ಮಾತಾಡಿ ಅಂತ ಹೇಳಿ ಈ ಎಳ್ಳು ಬೆಲ್ಲದ ವಿಚಾರದಲ್ಲಿ ಬಂದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಓಕೆ ಗುರುಗಳೇ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯ ಕುರಿತಾಗಿ, ಇದರ ಹಿನ್ನೆಲೆ ಕುರಿತಾಗಿ ಮತ್ತು ವೈಜ್ಞಾನಿಕ ಹಿನ್ನೆಲೆ ಏನಿದೆ ಅಂತ ಬಹಳ ಸಮಗ್ರವಾದಂತಹ ಮಾಹಿತಿಯನ್ನು ಗುರುಗಳು ನಮಗೆ ನೀಡಿದ್ದಾರೆ.
ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆಗಳನ್ನ ಮಾಡಬಹುದು, ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಗಳ ಕಡೆಯಿಂದ ಪಡೆಯೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಲೋಶೋ ಗ್ರಿಡ್ ಈ ಕೋರ್ಸ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿರುವ ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಹಣಕಾಸಿನಲ್ಲಿ ಅಭಿವೃದ್ಧಿ, ಆರ್ಥಿಕ ಪ್ರಗತಿ, ವ್ಯವಹಾರದಲ್ಲಿ ಯಶಸ್ಸು, ಆದಾಯದಲ್ಲಿ ಹೆಚ್ಚಳವಾಗುವಿಕೆ, ಎಲ್ಲಾ ರೀತಿಯ ಧನಾತ್ಮಕ ಅಂಶಗಳು ಹೆಚ್ಚಳವಾಗುತ್ತದೆ. ಅತ್ಯಂತ ಶಕ್ತಿಶಾಲಿಯಾದ ಲಕ್ಷ್ಮೀ ಸ್ವರೂಪವಾಗಿರುವಂತಹ ಈ ಗೂಬೆಯ ಉಂಗುರವನ್ನು ಧರಿಸಿ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿರಿ. ಈ ಗೂಬೆ ಉಂಗುರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ಮತ್ತೊಮ್ಮೆ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನ ಗುರುಗಳು ನಮಗೆ ನೀಡುತ್ತಾ ಇದ್ದಾರೆ. ಮಕರ ಸಂಕ್ರಾಂತಿಯ ಆಚರಣೆ ಕುರಿತಾಗಿ ಇದರ ವೈಜ್ಞಾನಿಕ ಹಿನ್ನೆಲೆ ಏನಿದೆ ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ರು. ಇನ್ನು ಮಕರ ಸಂಕ್ರಾಂತಿ ಹಬ್ಬವನ್ನ ನಾವು ಆಚರಣೆ ಮಾಡುವಂತಹ ಹಿನ್ನೆಲೆಯನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದಾಯ್ತು. ಇನ್ನು ಇವತ್ತಿನಿಂದ ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ. ಇದಕ್ಕೆ ಹಿನ್ನೆಲೆ ಏನಿದೆ, ಯಾಕೆ ಉತ್ತರಾಯಣ ಪುಣ್ಯಕಾಲ ತಿಥಿ ಇಂದಿನಿಂದ ಶುರುವಾಗುತ್ತೆ, ಇದರ ವಿಶೇಷತೆ ಏನು, ವೈಜ್ಞಾನಿಕ ಹಿನ್ನೆಲೆ ಏನು, ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತು ಉತ್ತರಾಯಣ ಪುಣ್ಯತಿಥಿ ಶುರುವಾಗುತ್ತೆ ಅಂತ ಹೇಳ್ತಾರೆ. ಸೊ ಶೂನ್ಯ ಮಾಸ ಎಂಡಾಗಿ ಇವತ್ತಿನಿಂದ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಹುದು ಅನ್ನೋದು ಒಂದು ಇದೆ. ಇದರ ವೈಜ್ಞಾನಿಕ ಹಿನ್ನೆಲೆ ಏನಿದೆ ಗುರುಗಳೇ? ನೋಡಿ, ವೈಜ್ಞಾನಿಕವಾಗಿ ನಾವು ಹೇಳಬೇಕು ಅಂತಂದ್ರೆ, ನಮ್ಮ ಈ ಮಳೆಗಾಲ ಬರ್ತಕ್ಕಂಥದ್ದು ಜೂನ್ ಜುಲೈಲಿ ಬರ್ತಕ್ಕಂಥದ್ದು, ಅವಾಗ ನಮಗೆ ಆಷಾಢ ಮುಗ್ದಿದ ತಕ್ಷಣ ಪ್ರಾರಂಭ ಆಗ್ತಕ್ಕಂತಹ ಸಮಯದಲ್ಲಿ ದಕ್ಷಿಣಾಯನ ಅಂತ ಹೇಳ್ತೀವಿ. ದಕ್ಷಿಣಾಯನದಲ್ಲಿ ವ್ಯಾಪಾರ ವಹಿವಾಟು ಹೆಚ್ಚಾಗಿರ್ತಕ್ಕಂಥದ್ದು, ಫಂಕ್ಷನ್ಗಳು ಬಹಳ ಕಮ್ಮಿ ಇಟ್ಕೋಬೇಕು ಅಂತ ಹೇಳಿರ್ತಾರೆ. ಕೃಷಿ ಪ್ರಧಾನ ದೇಶ ಆಗಿರ್ತಕ್ಕಂಥ ನಾವಿರ್ತಕ್ಕಂಥ ನೆಲೆಯಲ್ಲಿ ಈಗ ಜನವರಿ ಆದ್ಮೇಲೆ ಒಂದು ಬೆಳೆನ ಬೆಳೆದು ಬಿಟ್ಬಿಡ್ತೀವಿ, ಇನ್ನೆಲ್ಲ ರಿಲ್ಯಾಕ್ಸಿಂಗು. ಈಗ ಸಮ್ಮರ್ ಹಾಲಿಡೇಸ್ ಅಂತ ಹೇಳ್ತಾರಲ್ಲ, ಎಷ್ಟೋ ಹಳ್ಳಿಗಳ ಕಡೆ ಬೇಸಿಗೆಗಾಲದಲ್ಲಿ ಸುಮ್ಮನೆ ಖಾಲಿ ಕೂತಿರ್ತಾರೆ, ಎಲ್ಲ ಕುಟ್ಕೊಂಡು, ಏನಯ್ಯ ಬಿಸಿಲಿಲ್ಲ, ಅದಿಲ್ಲ, ಇದು ಬಿಸಿಲು ಜಾಸ್ತಿ, ಅದಿಲ್ಲ, ಇಲ್ಲ ಬೆಳೆ ಇಲ್ಲ, ಎಲ್ಲ ಇದರಲ್ಲಿ ಶೇಖರಣೆ ಮಾಡಿರ್ತಕ್ಕಂಥದ್ದು ಮಾತ್ರ ವ್ಯಾಪಾರ ಮಾಡ್ಕೊಂಡು ತಿನ್ಕೊಂಡಿರ್ತೀವಿ. ಇನ್ನು ಮಳೆ ಬರೋವರೆಗೂ ಏನು ಕೆಲಸ ಇಲ್ಲ. ಇಂಥ ಸಂದರ್ಭದಲ್ಲಿ ಉತ್ತರಾಯಣ ಪುಣ್ಯ ಕಾಲದಲ್ಲಿ ನಾವು ನಮ್ಮ ಹಬ್ಬಗಳನ್ನ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಅಂದ್ರೆ ಪರ್ಸನಲ್ ಹಬ್ಬಗಳು. ಇಲ್ಲಿ ಪರ್ಸನಲ್ ಹಬ್ಬ ಅಂತಂದ್ರೆ ಏನು ಅಂತ ತಿಳ್ಕೊಬೇಕಾಗತ್ತೆ ತುಂಬಾ ಜನ. ನಮ್ಮ ಗೃಹ ಪ್ರವೇಶ ಇರ್ಬೋದು, ಮದುವೆ ವಿಚಾರ ಇರ್ಬೋದು, ಮುಂಜಿ ಇರ್ಬೋದು, ಮತ್ತೊಂದು ಏನೇನು ಅವ್ರದ್ದು ಪರ್ಸನಲ್ ಇರ್ತಕ್ಕಂಥದ್ದು ಎಲ್ಲ ಮಾಡ್ಕೊಳ್ತಕ್ಕಂಥದ್ದು ಜನವರಿ 15 ಆದ್ಮೇಲೆ. ಈ ಜನವರಿ 15 ಆದ್ಮೇಲೆ 6 ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ 15ವರೆಗೂ ಕೂಡ ಆಷಾಢ ಬರಕ್ಕಿನ ಮುಂಚೆ ಈ 6 ತಿಂಗಳು ಮುಹೂರ್ತವನ್ನ ಹುಡುಕ್ತಾರೆ. ಇವತ್ತಿನ ಕಾಲ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ನಮ್ಮ ಪಂಚಾಂಗದಲ್ಲಿರ್ತಕ್ಕಂಥ ರೂಲ್ಸ್ನ ಎಲ್ಲ ಬ್ರೇಕ್ ಮಾಡ್ಬಿಟ್ಟಿದೀವಿ. ತುಂಬಾ ಜನ ಬ್ರೇಕ್ ಮಾಡಿದ್ದಾರೆ. ಆಕ್ಚುಲಿ ರೂಲ್ಸ್ ಪ್ರಕಾರ ನಾವು ದಕ್ಷಿಣಾಯನದಲ್ಲಿ ಯಾವ ಫಂಕ್ಷನ್ ಮಾಡಂಗಿಲ್ಲ, ಉತ್ತರಾಯಣದಲ್ಲೇ ಯಾಕೆಂದ್ರೆ ವಿಜ್ಞಾನ ಅಂತ ತಗೊಂಡಾಗ ನಾವು ಸಾಮಾಜಿಕವಾಗಿ ಅಂತ ತಗೊಳ್ಳೋಣ. ವಿಜ್ಞಾನ ಬೇರೆ, ಅವಾಗ ಬಿಸಿಲು ಜಾಸ್ತಿ ಬರುತ್ತೆ, ಅದು ವಿಜ್ಞಾನ ಬೇರೆ. ಸಾಮಾಜಿಕವಾಗಿ ತಗೊಳ್ಬೇಕು ಅಂತಂದ್ರೆ ವ್ಯಾಪಾರ ವಹಿವಾಟು ಕೂಡ ಈ ಕೃಷಿ ಪ್ರಧಾನ ದೇಶದಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳಿ ಇವ್ರಿಗೆ, ರೈತರಿಗೆ ಅಂತ ನಾವು ಮಾಡಿರೋದು ಇದು. ರೈತರು ಸುಮ್ಮನೆ ಕೂತಿರ್ತಾರೆ, ಅವ್ರ ಬೆಳೆ ಬೆಳೆದಿರ್ತಕ್ಕಂಥದ್ದೆಲ್ಲ ದುಡ್ಡು ಬಂದಿರುತ್ತೆ. ಆ ದುಡ್ಡನ್ನ ಅವರ ಕುಟುಂಬಕ್ಕೆ, ಅವರ ಇರ್ತಕ್ಕಂಥ ಡಿಪೆಂಡೆನ್ಸ್ ಆಗಿರ್ತಕ್ಕಂಥ ಕುಟುಂಬ ವರ್ಗದವ್ರಿಗೆ ಏನೇನು ನಾವು ಮಾಡ್ಬೇಕಾಗಿರ್ತ, ಮದುವೆ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ಒಂದು ಕಾರ್ಯಕ್ರಮ ಇರ್ತಕ್ಕಂಥದ್ದನ್ನ ಜನವರಿ 15ರಿಂದ ಹಿಡಿದು ಜೂನ್ ಜುಲೈವರೆಗೂ ಕೂಡ ಒಳಗಡೆ ಇರ್ತಕ್ಕಂಥ ಒಂದು ಸಮಯನ ಪೂರ್ತಿಯಾಗಿರ್ತಕ್ಕಂಥ ಒಳ್ಳೆ ಮುಹೂರ್ತವನ್ನ ತಗೊಳ್ತಕ್ಕಂಥದ್ದು ಸಾಮಾಜಿಕ ನೆಲೆಗಟ್ಟಲ್ಲಿ ಬರ್ತಕ್ಕಂಥದ್ದು. ವಿಜ್ಞಾನದಲ್ಲಿ ಬಂತು ಅಂತಂದಾಗ ಆ ಟೈಮಲ್ಲಿ ಸ್ವಲ್ಪ ಬಿಸಿಲು ಹೆಚ್ಚಾಗಿರುತ್ತೆ. ಹಳೆಯ ಕಾಲದಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಈ ಯಾವ್ದಾದ್ರು ಒಂದು ಫಂಕ್ಷನ್ ಬಂತು, ಮದುವೆ ಬಂತು ಅಂತಂದ್ರೆ ನಡ್ಕೊಂಡು ಹೋಗ್ತಾ ಇದ್ರು. ಮಳೆಗಾಲದಲ್ಲಿ ರಸ್ತೆಗಳಿರ್ಲಿಲ್ಲ, ಎತ್ತಿನ ಬಂಡಿ ಅದೆಲ್ಲ ಕಚ್ಕೋತಾ ಇತ್ತು, ಕೊಡೆ ಇರಲಿಲ್ಲ,
ಬಸ್ ಇಲ್ಲ, ಕಾರ್ ಇಲ್ಲ, ಕಾಲ್ಗಡೆಗೆ ಹೋಗ್ತಾ ಇತ್ತು. ಸೊ ಉತ್ತರಾಯಣದಲ್ಲಿ ಮಾತ್ರನೇ ಫಂಕ್ಷನ್ ಇಟ್ಟಾಗ ಹೆಚ್ಚು ಜನರು ಸೇರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಅದನ್ನ ಸ್ಟಡಿ ಮಾಡಿದ್ರು, ಟ್ರೆಂಡ್ ಸ್ಟಡಿ ಮಾಡಿರೋದಷ್ಟೇ. ಇವತ್ತಿನ ಕಾಲಘಟ್ಟದಲ್ಲಿ ಅದು ಅಪ್ಲೈ ಆಗೋದಿಲ್ಲ. ಇವತ್ತೆಲ್ಲಾನು ಕೂಡ ಒಂದು ಹಳ್ಳಿಗೆ ಹೋಗ್ಬೇಕು, ಈಗ ಮೇಯಲ್ಲಿ ಅಂತೂ ಯಾವ್ದಾದ್ರು ಒಂದು ಹಳ್ಳಿಲಿ ಒಂದು ಫಂಕ್ಷನ್ ಮಾಡಿದ್ದಾರೆ ಅಂದ್ರೆ ದೊಡ್ಡ ದೊಡ್ಡ ಕಾರ್ ನಿಂತ್ಕೊಂಡು ಲೈನ್ಗೆ ಆ ಊರಲ್ಲೆಲ್ಲ ಒಂದು 500 ಕಾರ್ಗಳು ನಿಂತ್ಕೊಂಡ್ಬಿಟ್ಟಿರ್ತವೆ, ಎಲ್ಲ AC ಕಾರ್ಗಳು ಬಂದಿರ್ತವೆ, ಯಾರು ಕಾಲ್ನಡಿಗೆಯಲ್ಲಿ ಬರಂಗಿಲ್ಲ, ಏನಿಲ್ಲ. ಮಳೆಗಾಲದಲ್ಲಿ ನಾವು ಫಂಕ್ಷನ್ ಮಾಡಿದ್ರು ಕೂಡ ಮಳೆಯಲ್ಲೂ ಕೂಡ ಕಾರಲ್ಲಿ ಬರ್ತಕ್ಕಂಥದ್ದು. ಕಾಲಮಾನದಲ್ಲಿ ಮತ್ತೆ ಕ್ಲೈಮ್ಯಾಟಿಕ್ ಕಂಡೀಷನ್ಸು, ಸೋಷಿಯಲ್ ಕಂಡೀಷನ್ಸು ಮತ್ತೆ ಸೈಂಟಿಫಿಕ್ ಕಂಡೀಷನ್ಸ್ ನಾವು ತಗೊಂಡಾಗ ಆ ಕಾಲದಲ್ಲಿ ಹಂಗಿತ್ತು. ಆದರೆ ಸರಿಯಾಗಿರ್ತಕ್ಕಂಥ ನಾವು ತಗೊಳ್ಬೇಕು ಅಂತಂದ್ರೆ ಶ್ರೇಷ್ಠ ಅಂತಂದ್ರೆ ಈ ಒಂದು ಉತ್ತರಾಯಣದಲ್ಲೇ ಎಲ್ಲ ಫಂಕ್ಷನ್ಗಳು ಮಾಡೋದು. ಯಾರು ಉತ್ತರಾಯಣದಲ್ಲಿ ಮದುವೆ ಫಿಕ್ಸ್ ಮಾಡ್ತಾರೆ ಅವರಿಗೆ ಸ್ವಲ್ಪ ಲಾಂಜಿವಿಟಿ ಜಾಸ್ತಿ, ಅಂದ್ರೆ ಮದುವೆಯ ಒಂದು ಏನಂತಾರೆ ಎಕ್ಸ್ಟ್ರಾ. ದಕ್ಷಿಣಾಯನದಲ್ಲಿ ಮಾಡಿದ್ರೆ ನಿನ್ನ ಕರ್ಮಾನುಸಾರ 3 ವರ್ಷ ಚೆನ್ನಾಗಿರ್ತೀರಾ ಅಂತ ಹೇಳೋದು, ಉತ್ತರಾಯಣದಲ್ಲಿ ಮಾಡಿದ್ರೆ 3 ವರ್ಷದ ಬದಲು ನೀವು 5 ವರ್ಷ ಚೆನ್ನಾಗಿರ್ತೀರಾ ಅಂತ. ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನ ನಮ್ಮ ಗ್ರಂಥದಲ್ಲಿ ಬರೆದಿರ್ತಕ್ಕಂಥದ್ದು. ಉತ್ತರಾಯಣದಲ್ಲಿ ಮಾಡಿದಾಗ ಗಂಡ ಹೆಂಡತಿ ಸ್ವಲ್ಪ ಅನ್ಯೋನ್ಯತೆ ಸ್ವಲ್ಪ ಎಕ್ಸ್ಟ್ರಾ ಬರ್ತಕ್ಕಂಥದ್ದು ಅಂತ ಹೇಳಿ ಬರ್ತಕ್ಕಂಥದ್ದು ಒಂದು ಪದ್ಧತಿ. ಹಾಗೆ ಮತ್ತೊಂದು ಏನು ಅಂತಂದ್ರೆ ಈ ಉತ್ತರಾಯಣದಲ್ಲಿ ಮನೆ ಕಟ್ಟೋರ್ಗೆ ಬಹಳ ಹೆಚ್ಚು. ಬೇಸಿಗೆಗಾಲ ಮನೆ ಎಲ್ಲ ಕ್ಯೂರಿಂಗ್ ಚೆನ್ನಾಗಿರುತ್ತೆ. ಸೊ ಯಾವ್ದಾದ್ರು ಫಂಕ್ಷನ್ ಕರೆದ ಅಂತಂದ್ರೆ ಮಳೆ ಇರಲ್ಲ. ಸೊ ಅದಕ್ಕೆ ಜನವರಿ 15 ಆದ್ಮೇಲೆ, ಈಗ ನೋಡಿ ಈಗ ಜನವರಿ 15 ಆಗಿದ ತಕ್ಷಣ ಇದಕ್ಕೆ ಹಿಂದೆ ಎಲ್ಲ ಸೈಕ್ಲೋನ್ ಅಂತೆ, ಅದಂತೆ ಇದಂತೆ, ಫುಲ್ಲು ಈ ವರ್ಷ ಬಹಳಷ್ಟು ಏನಂತಾರೆ ಮಳೆ ಅಂತೂ ಹೆಚ್ಚಿತ್ತು. ಎಷ್ಟು ಹೆಚ್ಚಿತ್ತು ಅಂದ್ರೆ ಇಷ್ಟು ನೀರು ನಾವೆಲ್ಲೂ ನೋಡಿಲ್ಲ ಅನ್ನೋ ಅಷ್ಟು ವರ್ಷ ಇತ್ತು. ಜನವರಿ ಬಂದಿದ ತಕ್ಷಣನೇ ಬದಲಾವಣೆ ಆಗೈತಿ. ಈಗ ಎಲ್ಲ ನೋಡಿದ್ರು ಕೂಡ ವಾತಾವರಣ ಕೂಡ ನಿನ್ನೆ ಇದ್ದಷ್ಟು ಚಳಿ ಇವಾಗಿಲ್ಲ. ಸೊ ಇವಾಗ ನಾವು ಸ್ವಲ್ಪ ಸಮ್ಮರ್ ಕಡೆ ಹೋಗ್ತಾ ಇದೀವಿ. ಸೊ ಸಮ್ಮರ್ ಕಡೆ ಹೋಗ್ತಾ ಇರ್ತಕ್ಕಂತ ಒಂದು ವಿಚಾರದಲ್ಲಿ ಮನೆ ಗೃಹ ಪ್ರವೇಶಗಳು, ಮದುವೆಗಳು ಅನುಕೂಲಕರವಾಗಿ ಮಾಡ್ಕೋಬಹುದು ವಿತೌಟ್ ಎನಿ ಕ್ಲೈಮ್ಯಾಟಿಕ್ ಪ್ರಾಬ್ಲಮ್. ಸೈಕ್ಲೋನ್ ಇಲ್ಲ, ಯಾವ್ದು ಇಲ್ಲ, ಫಸ್ಟ್ ಕ್ಲಾಸ್ ಆಗಿ ಮಾಡ್ಬೋದು ಅಂತ ಹೇಳಿ ಒಂದು ಕ್ಲೈಮ್ಯಾಟಿಕ್ ಮತ್ತೆ ಸೋಷಿಯಲ್ ವಿಚಾರದಲ್ಲಿ ಬಂದಿರತಕ್ಕಂತ ಒಂದು ವಿಚಾರ. ಅಂದ್ರೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅದಕ್ಕೊಂದು ಏನಾದ್ರೂ ಒಂದು ಹಿನ್ನೆಲೆ ಇಟ್ಕೊಂಡೇ ಮಾಡಿದ್ದಾರೆ, ಸುಮ್ನೆ ಆಗಿಲ್ಲ ಅಂತ ಹೇಳ್ತೀರಾಗಿದ್ರೆ. ಅನುಭವದಿಂದ ಬಂದಿರತಕ್ಕಂಥದ್ದು ಅನುಭವ ಅಂತ ನಾವು ಹೇಳ್ತೀವಿ. ಹೆಂಗೆ ಅಂತಂದ್ರೆ ಅನುಭವ ಅಂತಂದ್ರೆ ಈಗ ನೋಡಿ ಅನುಭವ. ಮಳೆಗಾಲದಲ್ಲಿ ಈ ತರ ಎಲ್ಲ ಮಾಡಬಾರ್ದು, ಮಳೆಗಾಲದಲ್ಲಿ ಏನೋ ಇಟ್ಬಿಟ್ವಿ, ಒಬ್ರು ಬರ್ಲಿಲ್ಲ, ಫಂಕ್ಷನ್ ಮಾಡಿದ್ರೆ ಒಬ್ರು ಬರ್ಲಿಲ್ಲ, ಎಲ್ಲ ಮಳೆಲೆಲ್ಲ ತೊಪ್ಪೆ ಆಗಿ ಇನ್ಮೇಲೆ ಮಳೆಗಾಲದಲ್ಲಿ ಯಾವ್ದು ಫಂಕ್ಷನ್ ಇಡಬಾರ್ದು ಬರ್ಕೊಂಡು. ಚಳಿಗಾಲದಲ್ಲಿ ಇಟ್ರೆ ಹಿಂಗೆ, ಕೆಲವರು ಮಧ್ಯದಲ್ಲಿ ಇಟ್ರೆ ಹೋಗಪ್ಪ ಅಲ್ಲಿ ಕುಯಿಲ್ ಬಂದ್ಬಿಟ್ಟಿದೆ, ಅಲ್ಲಿ ಕಟಾವ್ ಬಂದ್ಬಿಟ್ಟಿದೆ, ಅಲ್ಲಿ ನಾವೇನೋ ಒಂದು ಮಾರ್ಕೆಟ್ಗೆಲ್ಲ ಹಾಕ್ಬೇಕು, ಇಂಥ ಟೈಮಲ್ಲಿ ನೀನ್ ಫಂಕ್ಷನ್ ಇಟ್ಕೊಂಡಿದ್ಯಾ, ನಮ್ಗೆ ಅಲ್ಲಿ ವ್ಯಾಪಾರ ಹೋಗ್ತದೆ, ಡೈಲಿ ಇಷ್ಟಿಷ್ಟು ಇರ್ತದೆ, ನಾವು ವ್ಯಾಪಾರ ಇಂಪಾರ್ಟೆಂಟು, ನೀನು ವ್ಯಾಪಾರ ನಮ್ದೆಲ್ಲ ಕಟಾವೆಲ್ಲ ಮುಗಿದು ವ್ಯಾಪಾರ ಮುಗಿದು ಬೇರೆ ಟೈಮಲ್ಲಿ ಇಟ್ಕೊಂಡ್ರೆ ಬರ್ತೀವಿ ಅಂತ ಆ ಕಾಲದಲ್ಲೆಲ್ಲ ಹೇಳೋರು. ಇಂಥ ಟೈಮಲ್ಲಿ ಮದುವೆ ಇಟ್ಕೊಂಡಿದ್ಯಾರಪ್ಪ, ಏನಯ್ಯ ಮಾರ್ಕೆಟ್ಗೆ ಹೋಗೋ ಟೈಮಲ್ಲಿ ಎಲ್ಲ ನಮ್ಮ ತರಕಾರಿ ಎಲ್ಲ ಹಾಕೋ ಟೈಮಲ್ಲಿ ಬಿಸಿ ಇರೋ ಟೈಮಲ್ಲಿ ನಮ್ದೆಲ್ಲ ಆಳುಗಳೆಲ್ಲ ಬರ್ತಕ್ಕಂಥ ಸಮಯದಲ್ಲಿ ನೀನು ಮಾಡಿದ್ಯಾ, ನಾವೆಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಟೈಮಲ್ಲಿ ಇಟ್ಟಾಗ ಆಳುಗಳು ಬರ್ತಾರೆ, ಎಲ್ಲ ದಂಡೋಪದಂಡವಾಗಿ ಬಂದ್ಬಿಟ್ಟು ಫಂಕ್ಷನ್ ಆಗ್ತಕ್ಕಂಥದ್ದು ಅಂತ ಈ ವಿಚಾರದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಬಟ್ ಇವತ್ತಿನ ಕಾಲದಲ್ಲಿ ಅದು ಕಾಲ ದೇಶ ವರ್ತಮಾನ ಅಂದಾಗ ಬದಲಾಗ್ತಾ ಇರುತ್ತೆ. ಬಟ್ ಆದ್ರೆ ಕಾಲ ಬದಲಾದ್ರೂ ಕೂಡ ನಮ್ಮ ವಿಚಾರಗಳು ಬದಲಾಗಬಾರ್ದು ಅನ್ನೋದು ನಮ್ಮ ವಿಚಾರದಲ್ಲಿ ಹಬ್ಬದ ಪ್ರಯುಕ್ತ ಹೇಳ್ತಾ ಇರೋದು. ಓಕೆ ಗುರುಗಳೇ, ಕೊನೆಯದಾಗಿ ವೀಕ್ಷಕರಿಗೆ ಏನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀರಾ ಗುರುಗಳೇ? ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ಫೆಬ್ರವರಿ 10ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ. ಸೊ ಕ್ಲಾಸಸ್ಗೆ ಜಾಯ್ನ್ ಆಗಿ. ಜ್ಯೋತಿಷ್ಯ ಬಹಳ ಸುಲಭವಾಗಿರ್ತಕ್ಕಂಥದ್ದು. 65,000 ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಈಗ ವಿಂಡೋದಲ್ಲಿ ನೋಡ್ಬೋದು 65,000 ಜನ ನಮ್ಮ ವಿದ್ಯಾರ್ಥಿಗಳು ಕಲ್ತಿರ್ತಕ್ಕಂಥದ್ದು. ಈ 65,000 ಜನ ವಿದ್ಯಾರ್ಥಿಗಳು ವೈಜ್ಞಾನಿಕವಾಗಿ ಜ್ಯೋತಿಷ್ಯ ಹೇಗೆ ಅಂತ ಹೇಳಿ ಕಲ್ತಿರ್ತಕ್ಕಂಥ ಒಂದು ವಿಚಾರದಲ್ಲಿ ಅವರ ಜೀವನದಲ್ಲಿ ಬರ್ತಕ್ಕಂಥ ಕರ್ಮಾನುಕರ್ಮವಾಗಿ ಬರ್ತಕ್ಕಂಥ ಕೆಲವು ದಶಾಭುಕ್ತಿಗಳನ್ನ ನೋಡಿಕೊಂಡು ಬಹಳ ಅನುಕೂಲ ಮಾಡಿಕೊಂಡು ಜೀವನವನ್ನ ನೆಮ್ಮದಿಯಾಗಿರಕ್ಕೆ ಜ್ಯೋತಿಷ್ಯ ಹೆಲ್ಪ್ ಮಾಡುತ್ತೆ. ಸಾಕಷ್ಟು ಜನ ಹೇಳ್ತಾರೆ ಜ್ಯೋತಿಷ್ಯ ಕಲ್ತು ಬಿಟ್ರೆ ನನಗೆ ಗೊತ್ತಾಗ್ಬಿಟ್ರೆ ನನಗೆ ಜೀವನ ಭಯ ಆಗುತ್ತೆ. ಅದ್ರಲ್ಲಿ ಏನೇನು ಸಾವು ಬಗ್ಗೆ ಏನು ಬರ್ದಿರಲ್ಲ. ಜೀವನದಲ್ಲಿರ್ತಕ್ಕಂಥ ಆಗು ಹೋಗುಗಳು ಅಂದ್ರೆ ಈ ಎಜುಕೇಶನ್ ವಿಚಾರ ಇರ್ಬೋದು, ಕೆಲಸದ ವಿಚಾರ ಇರ್ಬೋದು, ವ್ಯಾಪಾರದ ವಿಚಾರ ಇರ್ಬೋದು, ಮದುವೆ ವಿಚಾರ ಇರ್ಬೋದು, ಮಕ್ಕಳ ವಿಚಾರ ಇರ್ಬೋದು, ಮನೆ ಕಟ್ಟೋ ವಿಚಾರ ಇರ್ಬೋದು, ಅಥವಾ ವ್ಯಾಜ್ಯದ ವಿಚಾರ ಇರ್ಬೋದು, ಅಥವಾ ಆರೋಗ್ಯದ ವಿಚಾರ ಇರ್ಬೋದು, ಅಥವಾ ವಿದೇಶ ಪ್ರಯಾಣ ಇರ್ಬೋದು, ಇಷ್ಟೂ ಕೂಡ ಈಸಿಯಾಗಿ ಕಲ್ತ್ಕೋಬಹುದು. ಸೊ ದೇಶಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ವಿದೇಶದಲ್ಲೂ ಕೂಡ ತುಂಬಾ ಜನ ನಮ್ಮ ಕ್ಲಾಸಸ್ಗೆ ಬಂದು ಕಲ್ತಿದ್ದಾರೆ.
ಕೇವಲ 6,999ಕ್ಕೆ ಜ್ಯೋತಿಷ್ಯ ಕಲಿಬಹುದು. ಬಹಳ ಅಗ್ಗದ ದರದಲ್ಲಿ ಇಟ್ಟಿದೀವಿ. ಜನರೆಲ್ಲ ಈ ಒಂದು ಶಾಸ್ತ್ರ, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಾಸ್ತ್ರವನ್ನು ಪ್ರತಿಯೊಬ್ಬರು ಮನೆಯವರಿಗೂ ಕೂಡ ಕಲಿಬೇಕು ಅನ್ನೋ ಒಂದು ವಿಚಾರದಲ್ಲಿ 15 ದಿವಸದ ತರಗತಿ ಮನೇಲೇ ಕೂತ್ ಕಲಿಬಹುದು. ತುಂಬಾ ಜನಕ್ಕೆ ಎಲ್ಲಿ ಬರ್ಬೇಕು ಅಂತ ಕೇಳ್ತಾರೆ, ಎಲ್ಲೂ ಬರೋ ಅವಶ್ಯಕತೆ ಇಲ್ಲ. ಒಂದು ಮೊಬೈಲ್ ಇದ್ರೂ ಸಾಕು, ಒಂದು ಲ್ಯಾಪ್ಟಾಪ್ ಇದ್ರೂ ಸಾಕು, ಇಂಟರ್ನೆಟ್ ಎಲ್ಲ ಕಡೆ ಬಂದಿದೆ. ಒಂದು ಮೊಬೈಲಲ್ಲಿ ಇಟ್ಕೊಂಡು ಆರಾಮಾಗಿ ಕಲಿಬಹುದು. ಕೇವಲ 15 ದಿವಸದಲ್ಲಿ ಜ್ಯೋತಿಷ್ಯ ಕಲಿತು ನಿಮ್ಮ ಜೀವನದಲ್ಲಿ ಹೇಗೆ ಹಣವನ್ನ ಅಭಿವೃದ್ಧಿ ಮಾಡ್ಕೋಬೇಕು. ಎಲ್ಲರಿಗೂ ಹಣದ ಸಮಸ್ಯೆ ಇದ್ದೇ ಇರುತ್ತೆ. ಯಾವುದೋ ಒಂದು ಗ್ರಹ ನಿಮಗೆ ಹಣ ಜಾಸ್ತಿ ಕೊಡುತ್ತೆ ಅಂದ್ರೆ ಅದರದ್ದು ಮಂತ್ರವೋ, ಅದಕ್ಕೆ ಬರ್ತಕ್ಕಂಥ ಉಂಗುರವೋ, ಅಥವಾ ಅದು ಬರ್ತಕ್ಕಂಥ ರುದ್ರಾಕ್ಷಿನೋ, ಅಥವಾ ಬರ್ತಕ್ಕಂಥ ಬಣ್ಣದ ಒಂದು ಥೆರಪಿ ಅಂತ ಕರಿತೀವಿ, ಕಲರ್ ಥೆರಪಿ ಅಂತ ಕರಿತೀವಿ, ಅದನ್ನು ಯೂಸ್ ಮಾಡ್ತಾ ಇದ್ರೆ 10 ರೂಪಾಯಿ ಬರೋ ಕಡೆ 20 ರೂಪಾಯಿ ಬರುತ್ತೆ. ಆರೋಗ್ಯ ಸರಿ ಇಲ್ಲಪ್ಪ, ಏನ್ ಮಾಡೋದು? ಅದಕ್ಕೆ ಕೆಲವು ಗ್ರಹಗಳಿಗೆ ದಾನ ಮಾಡಿದ್ರೆ ಆರೋಗ್ಯ ಸ್ವಲ್ಪ ಕಮ್ಮಿ ಮಾಡುತ್ತೆ. ಇಂಟೆನ್ಸಿಟಿ ಕಮ್ಮಿ ಮಾಡಕ್ಕೆ ಜ್ಯೋತಿಷ್ಯ ಬಹಳ ಹೆಲ್ಪ್ ಆಗುತ್ತೆ. ಅಲ್ಲಿ ಇಲ್ಲಿ ಹೋಗಿ ತಲೆ ಕೆಡಿಸ್ಕೊಳ್ಳೋ ಬದಲು ನೀವೇ ಜ್ಯೋತಿಷ್ಯ ಕಲ್ತಾಗ ಯಾರು ನಿಮ್ ತಲೆ ಕೆಡಿಸಲ್ಲ. ನಿಮ್ ಗ್ರಹ, ನಿಮ್ಮ ಗ್ರಹಗತಿಗಳು ನಿಮ್ಗೆ ಹೆಂಗಿದೆ, ಹೆಂಗ್ ನಡೆಸ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಪ್ರಕಾರ ಹೋಗಕ್ಕೆ ಬೆಸ್ಟ್ ಅಂತಂದ್ರೆ ಕಲಿಕೆ ಉತ್ತಮ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ಗುರುಗಳು ನಿಮಗೆ ನೀಡಿದ್ದಾರೆ. ಜೊತೆಗೆ ಫೆಬ್ರವರಿ 10ನೇ ತಾರೀಕು ಹೊಸ ನಕ್ಷತ್ರ ನಾಡಿ ಜ್ಯೋತಿಷ್ಯ ಆನ್ಲೈನ್ನ ಒಂದು ಕ್ಲಾಸಸ್ ಶುರುವಾಗ್ತಾ ಇದೆ. ಸೊ ನೀವು ಕೂಡ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 9:30ಕ್ಕೆ ಸರಿಯಾಗಿ. ಧನ್ಯವಾದಗಳು. ಶುಭ ದಿನ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.